ಬಗೆದಷ್ಟು ಬಯಲಾಗ್ತಿದೆ ಪಟ್ಟಣಗೆರೆಯ ಶೆಡ್ ರಹಸ್ಯ. ರೇಣುಕಾಸ್ವಾಮಿ ಕೊಲೆಯಾದ ಶೆಡ್ನ ಮೇಲೆ ಇದೀಗ ನೂರಾರು ಅನುಮಾನ ಎದ್ದಿದೆ. ಶೆಡ್ನಲ್ಲಿರುವ ವಾಹನಗಳ ವಾರಸುದಾರರ ಮಾಹಿತಿಯನ್ನ ಕೂಡ ಕಲೆ ಹಾಕೋ ಅಂತ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಆರ್ಟಿಒ ಸಹಾಯದಿಂದ ಮಾಲೀಕರ ಸಂಪರ್ಕಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಮಾಯಕರ ವಾಹನಗಳನ್ನು ಸೀಸ್ ಮಾಡಿರುವ ಆರೋಪದ ಅಡಿಯಲ್ಲಿ ಈ ಪ್ರಕ್ರಿಯೆ ಆರಂಭ ಆಗಿದೆ. ಲೋನ್ ಪಾವತಿ ಮಾಡಿದ್ರೂ ಹೆಚ್ಚಿನ ಹಣಕ್ಕಾಗಿ ರೌಡಿಸಂ ಏನಾದರೂ ನಡೀತಾ ಇತ್ತಾ? ರೌಡಿಸಂ ಮಾಡಿ ವಾಹನಗಳನ್ನು ಸೀಸ್ ಮಾಡಿರೋ ಅಂತ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾಲೀಕರಿಂದ ಮಾಹಿತಿನ ಪಡಿತಾ ಇದ್ದಾರೆ ಪೊಲೀಸರು. ಬ್ಯಾಂಕ್ ಲೋನ್ ಪಾವತಿ ಮಾಡಿದ್ರೂ ಸಹ ಸೀಸ್ ಮಾಡಿದ್ರೆ ಅಂತಹವರ ವಿರುದ್ಧ ಕ್ರಮ. ವಾಹನ ಮಾಲೀಕರು ದೂರು ಕೊಟ್ಟರೆ ಪೊಲೀಸರಿಂದ ಖಂಡಿತವಾಗ್ಲೂ ಆಕ್ಷನ್ ಆಗುತ್ತೆ. ಹೆಚ್ಚಿನ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತ್ತಾರ್, ಬಗದಷ್ಟು ಕೂಡ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪಟ್ಟಣಗೆರೆಯ ಜಯಣ್ಣ ಅವರ ಶೆಡ್ ಮೇಲೆ ಇಲ್ಲಿರೋ ಅಂತ ಸೀಸ್ ಆಗಿರೋ ವಾಹನದ ಮಾಲೀಕರನ್ನ ಪತ್ತೆ ಹಚ್ತಾ ಇರುವಂತ ಪ್ರಕ್ರಿಯೆ ಈಗ ಸತ್ತಾರ್. ಖಂಡಿತ ಮಧುಸೂದನ್, ಯಾವಾಗ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕರೆತಂದು ಈ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಏನು ಹಲ್ಲೆ ಮಾಡಿರೋ ವಿಚಾರ ಸದ್ದು ಮಾಡ್ತು, ಅಂದಿನಿಂದ ಇಂದಿನವರೆಗೂ ಒಂದಲ್ಲ ಒಂದು ರೀತಿಯ ವಿಚಾರ ಹೊರಬರ್ತಾನೆ ಇದೆ. ಮುಖ್ಯವಾಗಿ ಅದರ ಏನು ಆ ಪಟ್ಟಣಗೆರೆ ಶೆಡ್ ಅನ್ನು ಕೇವಲ ವಾಹನವನ್ನು ಸೀಸ್ ಆಗಿರೋ ವಾಹನವನ್ನು ಇಟ್ಟಲು ಮಾತ್ರ ಮೀಸಲಾಗಿದ್ಯಾ ಅನ್ನೋ ವಿಚಾರ ಕೂಡ ಸಾಕಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಇದೀಗ ಆ ಒಂದು ಸೀಸ್ ಆಗಿರೋ ವಾಹನದ ಅಸಲಿ ವಾರಸುದಾರ ಯಾರು ಅವರನ್ನು ಪತ್ತೆ ಹಚ್ಚಿ ಅವರಿಂದ ಮಾಹಿತಿ ಕಲೆ ಹಾಕಲು ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ಇದೇ ಕಾರಣಕ್ಕೆ ಆರ್ಟಿಒ ಸಹಾಯದಿಂದ, ಯಾಕಂದ್ರೆ ಅಲ್ಲಿ ಸಾವಿರಾರು ವಾಹನ ಇದೆ, ಕೆಲವೊಂದು ವಾಹನದ ಮಾಲೀಕರು ಆ ಕಡೆ ತಲೆ ಹಾಕಿಲ್ಲ. ಯಾವಾಗ ಈ ಒಂದು ಕೇಸ್ ಆಯಿತು ಆ ನಂತರ ಆ ಒಂದು ಶೆಡ್ ಅನ್ನು ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರ್ತಾರೆ. ಅಂದ್ರೆ ಕ್ರೈಮ್ ಸೀನ್ ಪ್ರೊಟೆಕ್ಟ್ ಆಗುವ ನಿಟ್ಟಿನಲ್ಲಿ ಆ ಒಂದು ಶೆಡ್ ಏನಿದೆ ತಮ್ಮ ವಶಕ್ಕೆ ತಗೊಂಡು ಇದೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಆ ಒಂದು ಸಂದರ್ಭದಲ್ಲಿ ಹಲವು ವಿಚಾರ ಹೊರಬಂದಿತ್ತು. ಮುಖ್ಯವಾಗಿ ಇನ್ನಿತರ ವಾಹನ ಮಾಲೀಕರಿಗೂ ಕೂಡ ಇದೇ ರೀತಿಯಲ್ಲಿ ಆ ಒಂದು ಶೆಡ್ ನಲ್ಲಿ ಕರೆತಂದು ಹಲ್ಲೆ ಮಾಡಿರೋ ವಿಚಾರ ಕೂಡ ಸದ್ದು ಮಾಡಿತ್ತು. ಇದೇ ಕಾರಣಕ್ಕೆ ಕೆಲವೊಂದು ಏನು ಮೂಲ ವಾರಸುದಾರ ಏನಿದ್ದಾರೆ ಅವರು ಇದು ಮುಂದೆ ಬರಲು ಹಿಂದೆಟಾಗಿದ್ದ ಪರಿಣಾಮ ಇದೀಗ ಆರ್ಟಿಒ ಮೂಲಕ ಅವರನ್ನು ಸಂಪರ್ಕ ಮಾಡಿ ಅವರಿಂದ ಏನು ಅಸಲಿ ಮಾಹಿತಿಯನ್ನು ಕಲೆ ಹಾಕಲು ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ಏನಾದರೂ ರೌಡಿಸಂ ನಡೀತಾ ಅಥವಾ ಏನಾದರೂ ದುಡ್ಡು ಕೊಟ್ಟರು ಕೂಡ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟು ಇದೇ ಕಾರಣಕ್ಕೆ ಆ ವಾಹನವನ್ನು ಮತ್ತೆ ಅಲ್ಲಿರಿಸಲು ತನ್ನ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಲು ಇದೀಗ ಪೊಲೀಸರು ಆರ್ಟಿಒ ಅಸ್ತ್ರ ತಲುಪಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಸತ್ತಾರ್ ನಿಮ್ಮ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆಯಾದಂಥ ಶೆಡ್ ಮೇಲೆ ನೂರಾರು ಅನುಮಾನಗಳು ಹುಟ್ಟುತ್ತಾ ಇದೆ. ಅಲ್ಲಿ ಸೀಸ್ ಆಗಿರೋ ಅಂಥ ವಾಹನಗಳ ವಾರಸುದಾರರು ಯಾರ್ಯಾರು ಅನ್ನೋ ಒಂದು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರೂ ಲೋನ್ ಕಂಪ್ಲೀಟ್ ಆಗಿ ಕಟ್ಟಿದ್ರೂ ಕೂಡ ರೌಡಿಸಂ ಮಾಡಿ ವಾಹನಗಳನ್ನು ಸೀಸ್ ಮಾಡಲಾಗಿತ್ತಾ? ಆ ರೀತಿ ಏನಾದರೂ ಆಗಿದ್ರೆ ಇದನ್ನ ಮಾಡಿದವರು ಯಾರು ಅನ್ನೋದನ್ನು ಕೂಡ ಪೊಲೀಸರು ಈಗ ವಿಚಾರಣೆಯನ್ನು ಆರಂಭಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.